ವೀಕ್ಷಕರೇ, ಹವಾನಿಯಂತ್ರಿತ ರೂಮ್ನಲ್ಲಿ ಕುಳಿತುಕೊಂಡು ಆದೇಶವನ್ನು ಹೊರಡಿಸುವಂತ IAS ಆಫೀಸರ್ಗಳ ಮಾತನ್ನು ನಂಬಿಕೊಂಡಿರ್ತಕ್ಕಂಥ ಸರ್ಕಾರ ಇವತ್ತು ಈ ಒಂದು ರಾಮನಗರ ಜಿಲ್ಲೆಯಲ್ಲಿ ಎಲ್ಲ ರೈತರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನು ಮಾಡ್ತಾ ಇದೆ ಅಂದ್ರೆ ಬಹುಶಃ ತಪ್ಪಾಗಲಾರದು. ಸರ್ಕಾರದ ವಾದ ಇಲ್ಲಿರ್ತಕ್ಕಂಥ ಎಲ್ಲ ಭೂಮಿ ಬರಡು ಭೂಮಿ ಅಂತ ಹೇಳಿ. ಆದ್ರೆ ನೋಡಿ, ನಾವಿವತ್ತು ಈ ಒಂದು ತೋಟದೊಳಗಡೆ ಬಂದಿದ್ದೀವಿ. ಕುಂಚಗಾರನಹಳ್ಳಿಯ ತೋಟದಲ್ಲಿ ನೋಡಿ ಎಷ್ಟು ಸಮೃದ್ಧವಾಗಿ ಇಲ್ಲಿ ಬಾಳೆ ಇರ್ಬೋದು, ಅದೇ ರೀತಿ ಪಪ್ಪಾಯ ಇರ್ಬೋದು, ಎಲ್ಲ ಬೆಳೆಗಳನ್ನ ಇಲ್ಲಿ ಬೆಳೀತಾ ಇದ್ದಾರೆ. ಉಪ್ಪು ನೇರಳೆ ಸೊಪ್ಪು ಇರ್ಬೋದು, ಅದೇ ರೀತಿ ಅಡಿಕೆ, ತೆಂಗು ಎಲ್ಲವನ್ನ ಬೆಳೀತಾರೆ. ಅದೆಲ್ಲಕ್ಕಿಂತ ಅತಿ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ರೈತರು ಅವಲಂಬಿತರಾಗಿರ್ತಕ್ಕಂಥದ್ದು ಒಂದು ಹೈನುಗಾರಿಕೆ ಮೇಲೆ ಹಾಗೂ ಎರಡನೇದಾಗಿ ರೇಷ್ಮೆ ಮೇಲೆ. ಇಡೀ ರಾಜ್ಯಕ್ಕೆ, ದೇಶಕ್ಕೆ ರೇಷ್ಮೆಯನ್ನ ಒಂದು ಸಾಗಣೆ ಮಾಡತಕ್ಕಂಥ ಒಂದು ಅತಿ ದೊಡ್ಡ ಜಿಲ್ಲೆ ಅಥವಾ ತಾಲೂಕು ಅಂತ ಹೇಳಿದ್ರೆ ರಾಮನಗರ ತಾಲೂಕು. ಆದರೆ ಸರ್ಕಾರ ಇಲ್ಲಿ ಸಮೃದ್ಧವಾಗಿ ಬೆಳೀತಾ ಇರತಕ್ಕಂಥ ಬೆಳೆಗೆ ಎಲ್ಲೋ ಒಂದು ರೀತಿಯಲ್ಲಿ IAS ಆಫೀಸರ್ಗಳ ಮಾತನ್ನು ನಂಬಿಕೊಂಡು ಹೊಡೆತವನ್ನ ಕೊಡ್ತಾ ಇದೆ. ಇಲ್ಲಿರ್ತಕ್ಕಂಥ ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದೆ ಅಂದ್ರೆ ಬಹುಶಃ ತಪ್ಪಾಗಲಾರದು. ನೋಡಿ, ಈ ತೋಟದ ಮಾಲೀಕರಾಗಿರ್ತಕ್ಕಂತಹ ಶ್ರೀನಿವಾಸ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಸರ್ಕಾರ ಆದೇಶ ಮಾಡಿದೆ, ಟೌನ್ಶಿಪ್ ಮಾಡಬೇಕು ಮತ್ತೆ ಈ ಭೂಮಿಯನ್ನ ಸ್ವಾಧೀನಪಡಿಸ್ಕೋಬೇಕು ಅಂತ ಏನ್ ಹೇಳಕ್ ಇಷ್ಟಪಡ್ತೀವಿ? ಸ್ವಾಧೀನಪಡಿಸ್ಕೊಂಡ್ರೆ ನಾವು ಏನ್ ಮಾಡೋದು ಸರ್? ನೋಡಿ, ಇಂಥ ಗೊನೆ ಬೆಳೆದಿದ್ದೀವಿ. 40 50 50 25 ರೈಟು. ಇವತ್ತು ಒಂದು ಗೊನೆಗೆ ನಮ್ಗೊಂದು 1000 ದುಡ್ಡು ಬರುತ್ತೆ. ಈ ಎಲ್ಲಿ ಇದೆಲ್ಲ ಜಾಗ ಅಕ್ವೈರ್ ಮಾಡ್ಕೊಂಡ್ಬಿಟ್ರೆ ಇಂಥ ಭೂಮಿಗಳೆಲ್ಲ ನಾನು ಎಷ್ಟು ಥರ ಅಡಿಕೆ ಹಾಕಿದ್ದೀನಿ, ಚೀಪೆಕಾಯಿ ಹಾಕಿದ್ದೀನಿ, ಬಾಳೆಕಾಯಿ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ನಮಗೆ ವರ್ಷಕ್ಕೆ ಏನು ತಿಂಗಳಿಗೆ ಏನಂದ್ರು 80,000 90,000 ಸಂಪಾದನೆ ಮಾಡ್ತೀನಿ. ಇವರು ಜಮೀನು ಕಿತ್ಕೊಂಡ್ಬಿಟ್ರೆ ನಾವೇನು ಮಾಡೋದು? ಸರ್ಕಾರ ಇದು ಬರಡು ಭೂಮಿ ಅಂತ ಹೇಳತ್ತಲ್ಲ, ಏನ್ ಹೇಳಕ್ ಇಷ್ಟಪಡ್ತಾರೆ? ಬಡ ಭೂಮಿ ಈ ತರ 50 kg ಗೊನೆ ಬರ್ತದ. ಬಡ ಭೂಮಿ ಅಂದ್ರೆ ಏನು ಬರುತ್ತೆ 50 kg ಗೊನೆ? ಬಡ ಭೂಮಿನ ನೋಡಿ, ನೀವೆಲ್ಲ ನೋಡ್ತಾ ಇದ್ದೀರಿ, ನೀವೆಲ್ಲ ನೋಡ್ತಾ ಇರೋದು ಇದೆಲ್ಲ ಬಡ ಭೂಮಿನ. ಇದು ತೆಂಗಿನ ಮರ ಐತೆ ನೋಡ್ರಿ, ಅಲ್ಲ ಐತೆ ನೋಡ್ರಿ, ವಿಡಿಯೋ ಮಾಡ್ಕೊಡ್ಬೇಕಾರೆ ಅಲ್ಲ ಐತೆ, ಪರಂಗಿ ಹಣ್ಣು ಐತೆ, ಎಲ್ಲ ಪ್ರತಿಯೊಂದು ನಾವು ಮಾಡ್ತಾ ಇದೀವಿ. ಈ ಭೂಮಿ ಕಿತ್ಕೊಂಡ್ಬಿಟ್ರೆ ನಾವೇನು ಮಾಡೋದು? 2 ಬೋರ್ 3 ಬೋರ್ ಅವೆ, 3 ಬೋರ್ ದುಡ್ಡು ಎಲ್ಲ ಬಂಡವಾಳ ಹಾಕಿ ಮಾಡ್ಕೊಂಡಿದ್ದೀವಿ. ಈಗ ಸರ್ಕಾರ ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ತೀರಿ? ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ನಿಮ್ಗೆ? ಮುಂದಿನ ಹೋರಾಟ ಅಂತಂದ್ರೆ ಇದು ನಾವು ಮಾಡ್ಕೊಡಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ರೈತರುಗಳಿಗೆ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ. ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ, ಹೋರಾಟ ಮಾಡೇ ಮಾಡ್ತೀವಿ. ಅದೇನೇ ಆದ್ರೂ ಯಾವ ಸರ್ಕಾರ ಆಗಲಿ, ನಮ್ಗೆ ಯಾವ ಸರ್ಕಾರ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಅದು ನಮ್ಗೆ ಗೊತ್ತಿಲ್ಲ, ನಾವು ಅವಿದ್ಯಾವಂತ, ನಾವು ಓದಿಲ್ಲ. ಯಾವುದೇ ಕಾರಣಕ್ಕೂ ನಾವು ಮಾತ್ರ ಜಮೀನು ಬಿಟ್ಕೊಡಲ್ಲ. ಇದು ಹೋರಾಟ ಮಾಡೇ ಮಾಡ್ತೀವಿ. ಎಷ್ಟೇ ಕಷ್ಟ ಆದ್ರೂ ಬಿಡಲ್ಲ, ನಾವು ಬಿಟ್ಕೊಡಲ್ಲ. ನೀವು ಯಾವುದೇ ಕಾರಣಕ್ಕೂ ಬಿಟ್ಟು ಜೀವ ಬೇಕಾದ್ರೆ ಕೊಡ್ತೀರಿ, ಭೂಮಿ ಹಣ ಬೇಕಾದ್ರೆ ಕೊಟ್ಟೆ. ನಾವು ನಾಳಿಕೆ ಸೊತ್ತೈತಿನೋ ಗೊತ್ತಿಲ್ಲ, ಯಾರು ಗೊತ್ತು ಇರೋದು ಎಷ್ಟು ನಡೀತಾರೋ. ನಮ್ಮ ಮಕ್ಕಳಿಗೆ ಆಯ್ತದೆ, ಮೊಮ್ಮಕ್ಕಳಿಗೆ ಆಯ್ತದೆ. ನಾವು ಮಾತ್ರ ಜೀವನ ಮಾತ್ರ ಬಿಟ್ಕೊಡಲ್ಲ. ನಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನೀವು ಮಾಧ್ಯಮದವರು ಈ ತರ ಬಂದು ಈಗ ಶೂಟ್ ಮಾಡ್ತಾ ಇದ್ದಾರಲ್ಲ, ತೋರಿಸ್ತಾ ಇದ್ದಾರಲ್ಲ, ಇವಾಗ ನಿಮಗೆ ಒಂದು ದೊಡ್ಡ ನಮಸ್ಕಾರ. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್ಕಾರಕ್ಕೆ ಹೇಳೋದೇನಿಲ್ಲ. ಸರ್ಕಾರ ದಯವಿಟ್ಟು ನಮ್ಮ ಜಮೀನ ಯಾವುದೇ ಕಾರಣಕ್ಕೂ ಅಕ್ವೈರ್ ಮಾಡಬೇಡಿ. ನಮ್ಮ ಪಾಡಿಗೆ ನಾವು ಬಿಟ್ಕೊಡ್ರಿ, ನಾವೀಗ ಜೀವನ ಮಾಡ್ತಾ ಇದ್ದೀವಿ. ಯಾವ ಬರಡು ಭೂಮಿ ಇದ್ದರೆ ಅಲ್ಲಿ ಹೋಗಿ ನೀವೇನು ಬೇಕಾದ್ರೆ ತಗೊಳ್ಳಿ. ಕೊಡೋ ಬೇಜಾರು ಜನ ಇದ್ದಾರೆ. ಇಂಥ ಹಸಿರು ಭೂಮಿ ನಿಮ್ಗೆ ಯಾಕೆ ಬೇಕು? ಕೊಡೋ ಬೇಜಾರು ಜನ ಇದ್ದಾರೆ. ಈ ಭೂಮಿ ಹಾಕ್ಬೇಕು ನಿಮಗೆ. ಈ ಭೂಮಿ ಯಾವುದೇ ಕಾರಣಕ್ಕೂ ತಗೋಬೇಡಿ. ಇವು ಒಂದು ರಾಜ್ಯ ಆಳರಾಗಲಿ, ದೇಶ ಆಳರಾಗಲಿ, ಒಬ್ಬ ಪ್ರಜೆ ಬೇಡ ಅಂತ ಅಂದರೆ ಅದನ್ನ ಯಾವುದೇ ಕಾರಣಕ್ಕೂ ನೀವು ಹದಗಟ್ಟಬೇಕು. ರಾಮರಾಜ್ಯ, ರಾಮ ಒಂದೇ ಒಂದು ಮಾತು ಏನಂದ, ಇದನ್ನು ಕಾರ್ಯ ಕಳಿಸ್ತಾ, ಇದು ರಾಮರಾಜ್ಯ. ಇವತ್ತು ಯಾರೂ ಇಲ್ಲಿ ಜಮೀನು ಕೊಡಲ್ಲ ಅಂತ ಅವ್ರೆ. ಯಾವುದೇ ಕಾರಣಕ್ಕೂ ನಾವು ಜಮೀನು ಕೊಡಲ್ಲ. ರಾಜ